ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ದಾವಣಗೆರೆ ಬೆಣ್ಣೆ ದೋಸೆ. ಅದರಲ್ಲೂ ರೇಷನ್ ಅಕ್ಕಿಯನ್ನು ಬಳಸಿ ಅದ್ಭುತವಾಗಿ ಮಾಡ್ಬೋದು. ಈ ಟಿಪ್ಸನ್ನು ಬಳಸಿ ಮಾಡಿಕೊಡ್ರಿ, ತುಂಬ ರುಚಿಯಾಗಿರುತ್ತೆ. ಬೆಣ್ಣೆ ದೋಸೆ ಅಂದರೆ ಯಾರಿಗಿಷ್ಟ ಆಗಲ್ಲ. ಸೇಮ್ ನಾವು ದಾವಣಗೆರೆಯಲ್ಲಿ ಸಿಗುತ್ತಲ್ವ, ಅದೇ ರೀತಿ ಬೆಣ್ಣೆ ದೋಸೆಯನ್ನು ನಾವು ಮನೆಯಲ್ಲೂ ಮಾಡ್ಕೊಳ್ಬೋದು. ಹಾಗಾದರೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ಇಲ್ಲಿ ರೇಷನ್ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಈ ಕಪ್ಪಲ್ಲಿ ನಾನು 2.5 ಕಪ್ ಆಗಷ್ಟು ರೇಷನ್ ಅಕ್ಕಿಯನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ಒಂದು ಅರ್ಧ ಕಪ್ ಆಗಷ್ಟು ಉದ್ದಿನಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಉದ್ದಿನಬೇಳೆ ಆದ ನಂತರ ಒಂದು ಅದೇ ಬಟ್ಲಲ್ಲೇ ನಾನು ಒಂದು 1/4 ಬಟ್ಲಾಗಷ್ಟು ಕಡಲೆಬೇಳೆ ಮತ್ತು 1/4 ಬಟ್ಲಾಗಷ್ಟು ಸಬ್ಬಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಇದೇ ಅಳತೆಯಲ್ಲೇ ಹಾಕ್ಕೊಳ್ಳಿ. ಒಂದು 2 ಟೀ ಸ್ಪೂನ್ ಆಗಷ್ಟು ತೊಗರಿಬೇಳೆ ಹಾಕೋದ್ರಿಂದ ದೋಸೆ ಕಲರ್ ಚೆನ್ನಾಗಿ ಬರುತ್ತೆ. 1 ಟೀ ಸ್ಪೂನ್ ಮೆಂತ್ಯ, ಇದಿಷ್ಟನ್ನು ಹಾಕ್ಕೊಂಡು ನೀರು ಹಾಕಿ ಒಂದು 2-3 ಬಾರಿ ಆದರೂ ಚೆನ್ನಾಗಿ ತೊಳೆದುಕೊಳ್ಬೇಕು. 2-3 ಬಾರಿ ಅನ್ನೋದಕ್ಕಿಂತ ರೇಷನ್ ಅಕ್ಕಿಯಲ್ಲಿ ಸ್ವಲ್ಪ ಪೌಡರ್ ಇರುತ್ತೆ ನೋಡಿ. ನೀವು ಫುಲ್ಲು ತಿಳಿ ನೀರು ಬರೋವರೆಗೂ ನೀವು ತೊಳೆದು ನೆನೆಸ್ಕೊಳ್ಳಿ. ನಾನೀಗ ತೊಳೆದ್ಬಿಟ್ಟು ನೆನೆಸ್ಕೊಳ್ತಾ ಇದ್ದೀನಿ. ಅಕ್ಕಿ ಮುಳುಗೋಷ್ಟು ನೀರು ಹಾಕಿ ಒಂದು 5 ಅಥವಾ 6 ಗಂಟೆಗಳ ಕಾಲ ಲಿಡ್ಡನ್ನು ಮುಚ್ಚಿ ಬಿಟ್ಬಿಡೋಣ, ಚೆನ್ನಾಗಿ ನೆನೀಲಿ. ಈಗ ಇನ್ನೇನು ಒಂದು 2 ಅವರಲ್ಲಿ ರುಬ್ತೀವಿ ಅನ್ನೋ ಟೈಮಲ್ಲಿ ಅವಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಪೇಪರ್ ಅವಲಕ್ಕಿ ಇದು, ಇಲ್ಲ ಅಂದರೆ ಗಟ್ಟಿ ಅವಲಕ್ಕಿಯನ್ನು ಹಾಕ್ಕೊಳ್ಳಿ. ಪೇಪರ್ ಅವಲಕ್ಕಿ ಹಾಗೆ ತೊಳೆದು ಹಾಗೆ ನಾವು ರುಬ್ಲಿಕ್ಕೆ ಹಾಕ್ಕೊಳ್ಬೋದು, ಅಷ್ಟು ಮೆತ್ತ ಆಗಿಬಿಡುತ್ತೆ. ನೀವು ಗಟ್ಟಿ ಅವಲಕ್ಕಿ ಆದರೆ 1 ಅವರ್ ಮುಂದೆ ನೆನೆಸಿಟ್ಕೊಳ್ಳಿ. ಸೊ ಈಗ ಎಲ್ಲನೂ ಹಾಕ್ಬಿಟ್ಟು ನೈಟಲ್ಲಿ ರುಬ್ತಾ ಇದ್ದೀನಿ. ಒಂದು 7 ಗಂಟೆ ಅಷ್ಟರಲ್ಲಿ ರುಬ್ತಾ ಇದ್ದೀನಿ. ಅಕ್ಕಿನ ಚೆನ್ನಾಗಿ ನೆನೆಸ್ಕೊಂಡಿದ ನಂತರ ಈಗ ಮಿಕ್ಸಿ ಜಾರ್ಗೆ, ನೀವು ಗ್ರೈಂಡರಲ್ಲಿ ಹಾಕೋದಾದರೆ ಎಲ್ಲ ಜೊತೆಯಲ್ಲೇ ಹಾಕಿ ರುಬ್ಕೊಳ್ಬೋದು. ಮಿಕ್ಸಿಯಲ್ಲಾದರೆ ಈ ಪ್ರೋಸೆಸ್ಸಲ್ಲಿ ರುಬ್ಕೊಳ್ಳಿ. ನೋಡಿ ಯಾವ ರೀತಿ ರುಬ್ಬೇಕಂದ್ರೆ ಈ ರೀತಿ ಜಾಸ್ತಿ ನುಣ್ಣಗೂ ಇರಬಾರ್ದು ಮತ್ತು ತರಿನೂ ಇರಬಾರ್ದು. ಈ ಹದದಲ್ಲಿ ರುಬ್ಕೊಳ್ಳಿ. ರುಬ್ಬಿಟ್ಕೊಂಡಿರೋ ಅಂತಹ ಹಿಟ್ಟನ್ನೆಲ್ಲ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಯಾವತ್ತೂ ಅಷ್ಟೇ ದೋಸೆ ಹಿಟ್ಟನ್ನು ಮತ್ತು ಇಡ್ಲಿ ಹಿಟ್ಟನ್ನು ಕಲಿಸ್ಬೇಕಾದ್ರೆ ಕೈಯಿಂದನೇ ಕಲಿಸ್ಕೊಳ್ಬೇಕಾಗುತ್ತೆ. ಆವಾಗೇ ಚೆನ್ನಾಗಿ ಮಿಕ್ಸ್ ಆಗೋದು. ಈ ಪ್ರೋಸೆಸ್ಸಲ್ಲಿ ಚೆನ್ನಾಗಿ ಕಲಿಸ್ಬಿಟ್ಟು ಈಗ ಲಿಡ್ಡನ್ನು ಮುಚ್ಚಿ ಬಿಟ್ಬಿಡೋಣ, ನೈಟ್ ಪೂರ್ತಿ ಫರ್ಮೆಂಟೇಷನ್ ಆಗಲಿ. ಈಗ ಬೆಳಗ್ಗೆ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆಯನ್ನು ಹಾಕ್ಕೊಂಡು ನೋಡಿ, ನಿಮ್ಮ ಕ್ವಾಂಟಿಟಿ ಎಷ್ಟು ಮಾಡ್ಕೊತೀರೋ ಅಷ್ಟು ಆಲೂಗಡ್ಡೆಯನ್ನು ಹಾಕಿ ನೀವು ಮಾಡ್ಕೊಳ್ಬೋದು. ಈಗ ನಾನು ಒಂದು ಕುಕ್ಕರ್ಗೆ ಒಂದು ಅರ್ಧ kg ಆಲೂಗಡ್ಡೆಯನ್ನು ಹಾಕಿ ಆಲೂಗಡ್ಡೆ ಮುಳುಗೋ ಅಷ್ಟು ನೀರನ್ನು ಹಾಕಿ ಬೇಯಲಿಕ್ಕೆ ಇಡೋಣ. ಈಗ ದೋಸೆ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ. ಈ ರೀತಿ ಉಬ್ಬಿದ್ರೇ ಹಿಟ್ಟು ಚೆನ್ನಾಗಿ ದೋಸೆ ಅನ್ನೋದು ಚೆನ್ನಾಗಿ ಬರುತ್ತೆ, ಗೂಡಾಗಿ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ. ಇದಿಷ್ಟಕ್ಕೂ ನೀವು ಉಪ್ಪನ್ನು ಹಾಕಲಿಕ್ಕೆ ಹೋಗಬೇಡಿ. ನಿಮಗೆ ಬೇಕಂದರೆ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಯಾವಾಗಲಾದರೂ ಮಾಡ್ಕೊಳ್ಬೋದು. ಸ್ವಲ್ಪ ಸೈಡ್ಗೆ ಇಟ್ಕೊಂಡು ನಾನು ದೋಸೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ನಾನು ಉಪ್ಪು ಬೆರೆಸ್ಕೊತೀನಿ. ಈಗ ಫೈನಲಿ ಆಲೂಗಡ್ಡೆನೂ ಬೆಂದಿದೆ. ಎಲ್ಲ ರೀತಿ ದೋಸೆಗಳಲ್ಲಿ ಕೊಡೋ ಥರ ಆಲೂಗಡ್ಡೆ ಪಲ್ಯ ಇಲ್ಲಿ ಮಾಡೋದಿಲ್ಲ. ಸೇಮ್ ಆಲೂಗಡ್ಡೆ ಬೇಯಿಸಿ ಈರುಳ್ಳಿಯನ್ನು ಸ್ವಲ್ಪ ಬೇಯಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈರುಳ್ಳಿಯನ್ನು ಒಂದು 2 ಕುದೆ ಬೇಯಿಸ್ಕೊಳ್ಳೋಣ ಬಟ್ಲಲ್ಲಿಟ್ಟು. ಚಟ್ನಿನೂ ಸಹ ರೆಡಿಯಾಗಿದೆ. ಕಡಲೆಪಪ್ಪು, ತೆಂಗಿನಕಾಯಿ ಇದೆಲ್ಲ ಹಾಕ್ಬಿಟ್ಟು ಚಟ್ನಿಯನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ದೋಸೆ ಇಟ್ಟು ಒಂದು ಸಪ್ರೇಟಾಗಿ ಬೌಲಲ್ಲಿ ತಗೊಂಡು ಉಪ್ಪನ್ನು ಹಾಕಿ ಈ ಹದದಲ್ಲಿ ಕಲಸಿಟ್ಕೊಂಡಿದ್ದೀನಿ. ಈಗ ಹೆಂಚನ್ನು ಹೈ ಫ್ಲೇಮಲ್ಲಿ ಬಿಸಿ ಮಾಡಿಕೊಂಡು ಸ್ವಲ್ಪ ನೀರನ್ನು ಸ್ಪ್ರೆಡ್ ಮಾಡಿ ಒಂದು ಬಟ್ಟೆಯಿಂದ ಒರೆಸ್ಕೊಂಡು ಈಗ ದೋಸೆಯನ್ನು ಹಾಕ್ತಾಯಿದ್ದೀನಿ. ಈ ದೋಸೆ ಸ್ವಲ್ಪ ದಪ್ಪ ಬರುತ್ತೆ. ಮಾಮೂಲಿ ದೋಸೆಗಳ ಥರ ಇದು ತೆಳ್ಳ ಇರಲ್ಲ. ದಾವಣಗೆರೆ ಬೆಣ್ಣೆ ದೋಸೆ ಅಂದರೆ ಸ್ವಲ್ಪ ದಪ್ಪ ಇರುತ್ತೆ. ಸೆಟ್ ದೋಸೆಗಿಂತ ಇನ್ನು ಸ್ವಲ್ಪ ದಪ್ಪ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಗೂಡಾಗಿ ಬರಬೇಕು, ಆವಾಗಲೇ ದೋಸೆ ಚೆನ್ನಾಗಿ ಬರೋದು, ತಿನ್ನೋದಕ್ಕೂ ರುಚಿಯಾಗಿರುತ್ತೆ. ಆಮೇಲೆ ಎಲ್ಲ ಕ್ರಿಸ್ಪಿ ಒಳಗಡೆ ಸಾಫ್ಟಾಗಿರಬೇಕು ದೋಸೆ. ಈಗ ಬೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಭಾಗ ದೋಸೆ ಬೆಂದಮೇಲೆ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಧಾರಾಳವಾಗಿಯೇ ಬೆಣ್ಣೆ ಹಾಕ್ಕೊಳ್ಳಿ. ಇಲ್ಲಿ ಬೆಣ್ಣೆ ದೋಸೆ ಮಾಡೋದ್ರಿಂದ ಬೆಣ್ಣೆ ಧಾರಾಳವಾಗಿ ಹಾಕ್ಕೊಂಡ್ರೇ ಬೆಣ್ಣೆ ದೋಸೆ ಚೆನ್ನಾಗಿರೋದು. ಹಾಕಿದಾದ್ಮೇಲೆ
ಚೆನ್ನಾಗಿ ಒಂದು ಸ್ಪೂನಿಂದನೋ ಇಲ್ಲ ಚಾಕುಯಿಂದನೋ ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು. ಆ ಚೆನ್ನಾಗಿ ಹಾಕಿರೋಂತಹ ಬೆಣ್ಣೆ ಎಲ್ಲ ಮೆಲ್ಟ್ ಆದಮೇಲೆ ಮತ್ತೆ ಇನ್ನೊಂದು ಸಾರಿ ಹಾಕ್ಕೊಳ್ಳೋಣ ಬೆಣ್ಣೆ. 2 ಟೈಮ್ ಹಾಕ್ಕೊಳ್ಳಿ ಬೆಣ್ಣೆ. ನಿಮ್ಮ ಮನೇಲಿ ನಂದಿನಿ ಬೆಣ್ಣೆ ಇದ್ದರೂ ಓಕೆ, ಇಲ್ಲಾಂದರೆ ಮನೇಲಿ ಮಾಡಿರೋದಾದರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ನಂದಿನಿ ಬೆಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ದೋಸೆ ರೆಡಿಯಾಗಿದೆ. ಮೇಲೆ ಕ್ರಿಸ್ಪಿ ಆಗಿರಬೇಕು, ಒಳಗಡೆ ಸಾಫ್ಟ್ ಆಗಿರಬೇಕು ದೋಸೆ, ಅವಾಗೇ ಚೆನ್ನಾಗಿ ತಿನ್ನೋದಕ್ಕೆ ಚೆನ್ನಾಗಿರೋದು. ನೋಡಿ ಯಾವ ಥರ ಕಾಣಿಸ್ತಾ ಇದೆ, ನೀವೇ ನೋಡ್ತಾ ಇರ್ಬೋದು. ಸೊ ಗೂಡಾಗಿರಬೇಕು ದೋಸೆ, ಅವಾಗೇ ರುಚಿ ಚೆನ್ನಾಗಿರುತ್ತೆ. ಸೊ ಈಗ ದೋಸೆ ರೆಡಿಯಾಗಿದೆ. ಇದ್ರ ಜೊತೆ ಏನಂತಾರೆ, ಆಲೂಗಡ್ಡೆ ಬೇಯಿಸಿಟ್ಟಿದ್ನಲ್ವ, ಅದ್ರ ಜೊತೆ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಈ ರೀತಿ ಸ್ಮ್ಯಾಶ್ ಮಾಡಿಕೊಟ್ರೆ ಪಲ್ಯನೂ ರೆಡಿ. ಪಲ್ಯನೂ ಸಹ ಬೇಗ ಸುಲಭವಾಗೇ ಮಾಡ್ಕೊಳ್ಬೋದು. ಪಲ್ಯ ಮಾಡೋದೇನು ಕಷ್ಟ ಏನಿಲ್ಲ. ನೋಡಿ ಇಷ್ಟೇ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಡಿ. ಈಗ ಪಲ್ಯನೂ ರೆಡಿ. ನಾನು ಬೆಳಗಿನ ತಿಂಡಿಗೆ ಮಾಡಿದ್ದೆ, ತುಂಬ ರುಚಿಯಾಗಿತ್ತು. ಒಂದು ಸಲ ನೀವು ಟ್ರೈ ಮಾಡಿ. ಆ ದೋಸೆ ಬಿಸಿ ಇದ್ದಂಗೆ ಇನ್ನು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಈ ಪಲ್ಯ ಹಾಕ್ಕೊಂಡು ತಿಂತಾಯಿದ್ರೆ ವಾವ್ ಅನಿಸ್ಬೇಕು. ದಾವಣಗೆರೆಗೆ ಹೋಗೋದೇ ಬೇಡ ಅಷ್ಟು ದೂರ. ದೋಸೆ ಮನೆಯಲ್ಲೇ ಮಾಡಿ ತಿನ್ಕೋಬೋದು. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ನೀವು ಟ್ರೈ ಮಾಡಿ. ಈ ವಿಧಾನದಲ್ಲಿ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ರುಚಿಯಾಗಿ ಬರುತ್ತೆ. ಈ ರೀತಿ ಒಂದು ಸಲ ನೀವು ಟ್ರೈ ಮಾಡಿ. ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಡೈಲಿ ವಾಚ್ ಮಾಡ್ತಾಯಿರಿ.